ಹೋರಾಟದಲ್ಲಿ ನಾನು ಭಾಗವಹಿಸ್ತೇನೆ. ಸರ್ಕಾರ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವಲಂಬನೆ ಆಗುತ್ತೆ. ಆದರೆ ಇದರಿಂದ ನಾವು ಹಿಂದೆ ಮುಖ ಆಗಲ್ಲ. ಯಾತಕ್ಕೋಸ್ಕರ ಮಾಡ್ತಾರೆ ಇದನ್ನ? ಯಾರು ಅರ್ಜಿ ಹಾಕಿದ್ದಾರೆ? ಯಾವ ಪ್ರಾಜೆಕ್ಟ್ ಮಾಡೋಕ್ಕೆ ಬಂದಿದ್ದಾರೆ? ಈಗ ನಾವು ಟೊಯೋಟಾ ಫ್ಯಾಕ್ಟ್ರಿಗೆ 3,000 ಎಕರೆ ಭೂಮಿ ಕೊಟ್ಟು ಇಲ್ಲಿ ಯಾವ ಪ್ರಾಜೆಕ್ಟ್ ಮಾಡೋದಕ್ಕೆ ಬಂದಿದ್ದಾರೆ? ಯಾರಿಗೋಸ್ಕರ ನೀವು ಸೈಟ್ ಮಾಡ್ತೀರಿ? ಯಾರಿಗೋಸ್ಕರ ಲೇಔಟ್ ಮಾಡ್ತೀರಿ? ಸತ್ಯ ಸಂಶೋಧನೆ ಸಮಿತಿ ಇದೆಲ್ಲ ನಡೆಸೋದು ನೀವೇ. ಅದನ್ನು ನಾನು ನಾಳೆ ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ಎಲ್ಲ ಪಕ್ಷದ ಮುಖಂಡಗಳ ಜೊತೆ ಕೂತು ಚರ್ಚೆ ಮಾಡಿ 18ನೇ ತಾರೀಕು ನಡೆಯುವ ಸಭೆಗೆ ಹೇಗೆ ಏನು ಈ ರಾಜ್ಯದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸಹಸ್ರಾರು ಕಾರ್ಯಕ್ರಮ ಮಾಡಿದ್ದೇವೆ. ನಾನೇ ಮಾಡಿದ್ದೇನೆ. ಅದರಿಂದ ಆ ಕಾರ್ಯಕ್ರಮಕ್ಕೆ ಯಾವ ರೀತಿ ಸರ್ಕಾರ ತನ್ನ ನಿಲುವು ತಗೊಳ್ತಾರೆ ಅದನ್ನು ನೋಡಿ ಅದರ ಮೇಲೆ ನಾನು ಮುಂದಿನ ಕಾರ್ಯಕ್ರಮ ರೂಪಿಸ್ತೀನಿ. ಸರ್, ಈಗ ಪಾದಯಾತ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಸರ್, ತಳ್ಳಾಟ ಎಲ್ಲ ಆಗಿದೆ, SP ಕೈಗೆ ಏಟು ಆಗಿದೆ, ಮುಂದಕ್ಕೆ ಬಿಡಲ್ಲ ಅಂತ ಸರ್, ಬಂದ ಮಾಡೋಕ್ಕೂ ನಾವು ಒಂದು ನಿಮಿಷ ಹೇಳ್ತೇನೆ. ಈ ಜಮೀನನ್ನ ಕಬಳಿಸಿ ಡೆಲ್ಲಿ ಒಳಗೆ ಯಾರಿಗೋಸ್ಕರ ಮಾಡ್ತೀರಿ ನೀವು? ಈಗ 3 ವರ್ಷ ನೀವೇ ಡೆಪ್ಟಿ CM ಆಗಿರ್ತೀರಿ, 3 ವರ್ಷ ನೀವೇ ಬೆಂಗಳೂರಿನ 5 ಕಾರ್ಪೊರೇಷನ್ ಮಾಡಿದ್ರು ನೀವೇ ತಾನೇ. ಅವತ್ತ್ಯಾಕೆ ಭೂಮಿ ಮುಟ್ಟಲಿಲ್ಲ ನೀವು? ಈ 1 ತಿಂಗಳಲ್ಲಿ ಯಾಕೆ ಇದನ್ನು ಮಾಡ್ತಾಯಿದ್ದೀರಿ? ನೀವು ಸಿದ್ದರಾಮಯ್ಯನವ್ರನ್ನ ಇಳಿಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಕೂತ್ಕೊಂಡ 1 ತಿಂಗಳು ಮಾಡಬೇಕಾದ್ರೆ ಅಲ್ಲಿಯ ಡೆಲ್ಲಿಯ ಮುಖಂಡಗಳಿಗೆ ನೀವೇನೇನು ಮಾತು ಕೊಟ್ಟಿದ್ದೀರೋ ಅದನ್ನು ಕಾರ್ಯಗತ ಮಾಡಲಿಕ್ಕೋಸ್ಕರವಾಗಿಯೇ ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಹಿನ್ನೆಲೆಯಿಂದ ತರಾತುರಿ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದಾರೆ. ನನಗೆ ಗೊತ್ತಿದೆ ಇದ್ರ ಬಗ್ಗೆ. ನಾವು ಹೋರಾಟ ಬಡವರ ಪರವಾಗಿ ಅದೇನೇ ಆಗಲಿ ನಾವು ಹೋರಾಟ ಮುಂದುವರಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತೇವೆ. ಇಡೀ ಪಾದಯಾತ್ರೆ ನಲ್ಲಿ ಭಾಗವಹಿಸಿ ಸಭೆಯಲ್ಲಿ ಮಾತನಾಡಿ ಬಂದ ಮೇಲೆ ಅವರು ಪಾದಯಾತ್ರೆಯನ್ನು ಮಾಡ್ತಕ್ಕಂಥದ್ದಕ್ಕೆ ತಡೆದಿದ್ದಾರೆ ಅನ್ನೋ ವಿಷಯ ಕೇಳಿದೆ. ನಾನು ಈಗ ತಾನೇ ನಮ್ಮ ಸ್ವಗೃಹದಲ್ಲಿರ್ತಕ್ಕಂಥ TV9 ಪಬ್ಲಿಕ್ TV ಎರಡನ್ನೂ ನೋಡಿದೆ. ಏನು ಈ ಘಟನೆ ನಡೆದಿದೆ ಅದು ಹೌದು. ಸರ್ಕಾರ ಈ ರೀತಿ ತಡೆ ಮಾಡೋದ್ರಿಂದ ಯಾರು ಅತ್ಯಂತ ಕಡು ಬಡತನಕ್ಕೆ ಸೇರಿರ್ತಕ್ಕಂಥ ಸುಮಾರು 100ಕ್ಕೆ 7,800 ಎಕರೆ ಭೂಮಿನಲ್ಲಿ 80% ಹೆಚ್ಚು 1 ಗುಂಟೆಯಿಂದ 5 ಗುಂಟೆವರೆಗೆ ಇಟ್ಕೊಂಡಿರ್ತಕ್ಕಂಥ ಅತ್ಯಂತ ಕಡು ಬಡವರಿದ್ದಾರೆ. ಅವರ ಮುಂದಿನ ಜೀವನಕ್ಕೆ ಅತ್ಯಂತ ಹೇಯವಾದಂಥ ಕೃತ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ಏನು ಸರ್ಕಾರ ಮುಂದಾಗಿದ್ದಾರೋ, ನಾನು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತನಾಡೋದಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಯಾರು ಜಮೀನು ಕೊಡೋದಿಲ್ವೋ
ನಾವು ಅವ್ರಿಗೆ ಬಲಾತ್ಕಾರ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಯಾಕೆ ತಡೆದರು? ಇದು ನಿಗೂಢವಾದ ಪ್ರಶ್ನೆ. ನಾನು ರಾಜಕೀಯ ಜೀವನದಲ್ಲಿ 70 ವರ್ಷ ರೈತರ ಪರವಾಗಿ ಹೋರಾಟ, ಹಲವಾರು ನಿದರ್ಶನಗಳನ್ನು ನಾನು ಕೊಡಬಲ್ಲೆ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಸುಮಾರು 35-40 ಸಾವಿರ ಖಾಲಿ ನಿವೇಶನಗಳು ಯಾರೂ ಅದನ್ನು ಕೊಂಡ್ಕೊಳ್ಳಲಿಕ್ಕೆ ಬರದೇ ಇರತಕ್ಕಂಥ ಸನ್ನಿವೇಶದಲ್ಲಿ BDA ವತಿಯಿಂದ ಬೇರೆ ಬೇರೆ ಬಡಾವಣೆಗಳಲ್ಲಿ ಮಾಡಿರೋ ಖಾಲಿ ನಿವೇಶನಗಳು ಬಿದ್ದಿರು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ಯಾರು ಜೀವನವನ್ನು ನಡೆಸ್ತಾ ಇದ್ದಾರೋ ಅದು ಒಕ್ಕಲಿಗರಲ್ಲ. ಬರೀ ಒಕ್ಕಲಿಗರಿಗೋಸ್ಕರ ದೇವೇಗೌಡರು, ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಹೋರಾಟ ಮಾಡ್ತಾರೆ ಅಂತ ಭಾವಿಸಬಾರ್ದು. ಹಲವಾರು ಸಣ್ಣ ಸಣ್ಣ ಸಮುದಾಯ ಇದೆ, ಹಿಂದುಳಿದ ಸಮುದಾಯ ಇದೆ, ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂಥ ಬಡವರಿದ್ದಾರೆ. ಅವರ ಹೊಟ್ಟೆಯ ಮೇಲೆ ಹೊಡೆಯತಕ್ಕಂಥ ಕೆಲಸಕ್ಕೇನಾದರೂ ನಾನು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡೋದಿಲ್ಲ. ಅವರು ಇವತ್ತರೆಗೂ ಸಹಕರಿಸಿದ್ದಾರೆ. ಆದರೆ ಅವ್ರ ಮೇಲೆ ಒತ್ತಾಯ ಹಾಕಿದರೆ ಸರ್ಕಾರ, ಅವರು ಅನಿವಾರ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.